ನೀರು ಕುಡಿ. ಥ್ಯಾಂಕ್ಸ್ ಕಣ. ಥ್ಯಾಂಕ್ಸಾ? ಯಾಕಣ್ಣ? ಯಾಕೆಂದರೆ ನೀನು ನನ್ನ ಜೀವ ಉಳಿಸ್ತೀಯಲ್ಲ ಅದಕ್ಕೆ. ಅಣ್ಣ, ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರೆ ನೀನು ಹಾವುಗಳಿಗೆ ಆಹುತಿ ಆಗಲಿ ಅಂತ ಬಿಟ್ಬಿಡ್ತಾ ಇದ್ದ? ಇಲ್ಲ ಕಣ. ಇದನ್ನೇ ಅಣ್ಣ ರಕ್ತ ಸಂಬಂಧ ಅನ್ನೋದು. ನಮ್ಮಿಬ್ಬರ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಸಹ ನಾವು ಒಂದೇ ತಾಯಿ ಮಕ್ಕಳು ಅನ್ನೋದನ್ನು ಮರಿಬಾರ್ದು. ನಿನ್ನ ಕಷ್ಟಕ್ಕೆ ನಾನಾಗಬೇಕು, ನನ್ನ ಕಷ್ಟಕ್ಕೆ ನೀನು. ಆಗಲೇ ಅಣ್ಣ ತಮ್ಮ ಅಂತ ಅನ್ಸ್ಕೊಂಡಿದ್ದಕ್ಕೋ ಸಾರ್ಥಕ ಆಗೋದು. ನಾಗಮಣಿನ ನನ್ನಿಂದ ಕಿತ್ಕೊಂಡೇನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಶತ್ರು ಥರ ನೋಡ್ತಾ ಇದ್ದೆ. ಆದರೆ ನೀನು ನನ್ನ ತಮ್ಮ ಅಂತ ನಿರೂಪಿಸ್ಬಿಟ್ಟೆ ಕಣ. ಅಣ್ಣ, ನಾಗಮಣಿ ನನ್ನ ಹತ್ರನೂ ಇಲ್ಲ, ನಿನ್ನ ಹತ್ರನೂ ಇಲ್ಲ. ಅದು ಎಲ್ಲಿದೆ ಅನ್ನೋದೋ ನಿನಗೂ ಗೊತ್ತಿಲ್ಲ, ನನಗೂ ಸಹ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಾವಿಬ್ರು ಕೈ ಜೋಡಿಸಿದ್ರೆ ಆದಷ್ಟು ಬೇಗ ನಾಗಮಣಿ ಎಲ್ಲೇ ಇದ್ರೂ ನಮ್ಮ ವಶಕ್ಕೆ ಪಡ್ಕೋಬೋದು. ನಿಜ ಕಣ, ನಿಜ. ಅದು ಸರಿ, ನಾನಿಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಭೈರವ ಇರೋದು. ಪಾಪ ಕೊಟ್ಟು ತಾಯ್ತ ನನ್ನನ್ನು ಉಳಿಸ್ತಿಲ್ಲ ಕಣ. ನೀನು ನನ್ನನ್ನು ಉಳಿಸ್ಬಿಟ್ಟೆ. ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ನೀನು ಮುಚ್ಚುಮರೆಯಿಂದ ಹೇಳಬೇಕು. ರುದ್ರ, ನಿನ್ನ ವಿಷಯದಲ್ಲಿ ಹಿಂದಿನ ವಿಷ್ಣುನೇ ಬೇರೆ, ಈಗಿನ ವಿಷ್ಣುನೇ ಬೇರೆ. ಅದೇನೋ ಅಂತ ಕೇಳು. ಅಣ್ಣ, ಅದಕ್ಕೆ ಹತ್ರ ಬಿಸ್ನೆಸ್ ವಿಚಾರದಲ್ಲಿ ಮುಂಬೈಗೆ ಹೋಗ್ತೀನಿ ಅಂತ ಹೇಳಿ ಈ ಕಾಡಿಗೆ ಬಂದಿದ್ದೆಲ್ಲ. ಈ ಕಾಡಲ್ಲಿ ಅಂಥದ್ದೇನು ಕೆಲಸ ನಿನಗೆ? ಅಲ್ಲ ಮಗ, ಭರತ್ ಚಂದನ್ ಇಬ್ರು ಕಾಡಿಂದ ಹೊರಗೆ ಹೋಗಿ ಹೋಮ್ ಸ್ಟೇಲ್ ಇರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಹೇಳ್ದೆ ಕೇಳದೆ ಓಡೋಗಿದ್ದಾರೆ ಅಂದ್ರೆ ಇನ್ಯಾವ ರೇಂಜಿಗೆ ಭಯ ಪಟ್ಟಿರ್ಬೇಕು ಅಂತ ನೀನೇ ಯೋಚನೆ ಮಾಡು. ಆ ನಾಗಾರಣ್ಯದ ಇನ್ಸಿಡೆಂಟ್ನ ನೆನೆಸ್ಕೊಂಡ್ರೆ ನನ್ಗೀಗ್ಲೂ ಮೈ ಜುಮ್ ಅನ್ನುತ್ತೆ. ನಂದ, ನೀನು ಅವರು ಹೆದರ್ಕೊಂಡಾಗೆ ನನಗೇನು ಭಯ ಆಗಲಿಲ್ಲ ಕಣ. ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡಪ್ಪ ನೀನು. ಅಲ್ಲ ಮಗ, ನಾವು ಅವತ್ತು ಅಲ್ಲಿದ್ದ ಪರಿಸ್ಥಿತಿಗೆ ಅವತ್ತೇ ಕೊನೆ ದಿನ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ನೋಡು ನಂದ, ಯಾವುದೇ ಪ್ರಾಣಿಗಳಾದ್ರೂ ನಾವು ಅವ್ಗೆ ತೊಂದರೆ ಕೊಟ್ರೆ ಮಾತ್ರ ಅವು ನಮಗ್ ತೊಂದರೆ ಕೊಡೋದು. ಕಣಪ್ಪ, ನಾನ್ ಕೋಲ್ ತಗೊಂಡು ಮಲಗಿರೋ ಅವಾಗೆ ಪಟ ಪಟ ಅಂತ ಹೊಡೆದು ಓಡಿಸ್ಕೊಬ ಅಂತ ಹೇಳಿದ್ದೆ. ಅಲ್ಲ ಕಣ, ನಾನೇನೋ ಅವ್ರಿಗೆ ತೊಂದರೆ ಕೊಟ್ಟಿದ್ದೆ, ಅವ್ಯಾಕೆ ನಾನು ಓಡಿಸ್ಕೊಂಡ್ ಬರ್ಬೇಕು ಅಂತ. ಇದಕ್ ಮಾತ್ರ ನಿನ್ನ ಹತ್ರ ಉತ್ತರ ಇಲ್ಲ ಅಲ್ವಾ? ಯಾರೋ ಒಬ್ಬ ನನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾನೆ ಕಣೋ. ಅವ್ನು ಬಂದಿರೋದು ನೀನನ್ನು ಕೊಲ್ಲೋದಕ್ಕೆ. ಅವನು ಒಬ್ಬ ಕಿಲ್ಲರ್ನ ಕಳಿಸಿದ್ದ. ಅರಣ್ಯದಲ್ಲಿ ಹಾವು ಕಚ್ಚಿ ಸತ್ತ ಅವನು. ಏನ್ ಬ್ರೋ, ಫ್ಲಾಶ್ ಬೇಕಾ? ನಂದ, ನೀನ್ ಹೇಳ್ದಾಗೆ ಇದೊಂದು ಹಾರಿಬಲ್ ಎಕ್ಸ್ಪೀರಿಯನ್ಸೇ ಕಣೋ. ನೋಡು ಅರ್ಜುನ್, ನೀನ್ ಬೇರೆ ಎಲ್ಲಿಗಾದ್ರೂ ಕರಿ, ನಾನು ಬರ್ತೀನಿ. ಆದ್ರೆ ಆ ಕಾಳಿಂಗಪುರ, ಅದರಲ್ಲೂ ಆ ನಾಗಾರಣ್ಯದ ವಿಷಯ ಮಾತ್ರ ಎತ್ತಲೇ ಬೇಡಪ್ಪ. ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ಸರಿ ಬಿಡ. ಅಣ್ಣ, ಯಾಕೆ ಹೀಗೆ ಹೆದರ್ಕೊಂಡಿದ್ಯಾ? ಯಾಕೆ ಹೀಗೆ ಬೆವರ್ತಾ ಇದೆಯಾ?
ನಾಗಗಳು ಅವನು ಅವನು ಅಣ್ಣ ನೀನು ಏನು ಹೇಳ್ತಾ ಇದ್ಯಾ? ನೀನು ಏನು ಹೇಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಸರಿಯಾಗಿ ಬಿಡಿಸಿ ಹೇಳೋಣ. ನಾಗಗಳು ಓಕೆ, ಅವನು ಅಂದ್ರೆ ಯಾರು? ಅವನೇ ಅವನೇ. ಯಾರಣ್ಣ? ಈ ನಾಗಾರಣ್ಯದಲ್ಲಿ ಯಾರಿರೋದಕ್ಕೆ ಸಾಧ್ಯ? ಅಣ್ಣ 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 ಮಾತಾಡು ಅಣ್ಣ. ಎದ್ದೇಳಣ್ಣ. ಏಯ್, ಏನೋ ಸಡನ್ ಆಗಿ ಬೆಚ್ಚ ಬೀಳ್ತಾ ಇದೆಯಾ? ಏನ್ ನಿನಗಿನ್ನೂ ಆ ನಾಗಗಳ ಭಯ ಹೋಗಿಲ್ವಾ? ಅರ್ಜುನ್, ಭಯ ನಾಗಾರಣ್ಯದ್ದಾಗ್ಲಿ ನಾಗಗಳದಾಗ್ಲಿ ಅಲ್ಲ, ಆ ಕಿಲ್ಲರ್ದು. ನಿನಗೇನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಕಣೋ. ಲೇ, ಆ ಕಿಲ್ಲರ್ ಬಂದಿರೋದು, ನೀನು ಹಿಂದೆ ಬಿದ್ದಿರೋದು ಎಲ್ಲ ಭ್ರಮೆ ಕಣೋ. ನೀನು ನೋಡಿದ್ರೆ ಕೊಲ್ಲೋದು ಹೋಗ್ಲಿ, ಹೊಡೆಯೋದಕ್ಕೂ ಯಾರಿಗೂ ಮನ್ಸು ಬರೋದಿಲ್ಲ. ಅರ್ಜುನ್, ಕಿಲ್ಲರ್ ಕಾಳಿಂಗಪುರಕ್ಕೆ ಬಂದಿದ್ದು ನನ್ನ ಕೊಲ್ಲೋದಕ್ಕಲ್ಲ, ನಿನ್ನ ಕೊಲ್ಲೋದಕ್ಕೆ. ನಂದ, ಏನ್ ಮಾತಾಡ್ತಾ ಇದೀಯಾ? ತಮಾಷೆ ಮಾಡ್ತಾ ಇದೀಯಾ? ನಾನು ಯಾಕೆ ತಮಾಷೆ ಮಾಡಲಿ ಬ್ರೋ? ಅದು ಇಂಥ ವಿಷಯದಲ್ಲಿ. ನಾನು ಆಗಾಗ ಕಾಮಿಡಿ ಮಾಡ್ತೀನಿ, ಎಲ್ಲರೂ ನಗಿಸ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಆದರೆ ನನ್ನ ಜೀವನ ಆಗಲಿ ನಿನ್ನ ಜೀವನ ಆಗಲಿ ಕಾಮಿಡಿ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಕಣೋ. ಹಾಗಾದ್ರೆ ಯಾರು ನನ್ನ ಕೊಲ್ಲೋದಕ್ಕೆ ನಿಂತಿರೋದು? ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ನಿನ್ನನ್ನು ಕೊಲ್ಲೋದಕ್ಕೆ ಡಿಸೈಡ್ ಮಾಡಿ ಒಬ್ಬ ಸುಪಾರಿ ಕೊಟ್ಟಿರೋದಂತೂ ಸತ್ಯ. ಸುಪಾರಿ ಕಿಲ್ಲರು ಕಾಳಿಂಗಪುರಕ್ಕೆ ಬಂದು ನಮ್ಮನ್ನ ಫಾಲೋ ಮಾಡಿ ನಿನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೂ ಕಟು ಸತ್ಯ. ಅಂದ್ರೆ ಅದು ಯಾರೋ ಹಳ್ಳಿಯವರಲ್ಲ, ನನ್ನನ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದು ಕಿಲ್ಲರಾ? ಹೌದು ಕಣೋ. ಅಲ್ಲ, ನನ್ನನ್ನು ಸಾಯಿಸ್ಬೇಕು ಅಂತ ಯಾರು ಯಾಕೆ ಅಂದ್ಕೊಳ್ಳೋದಕ್ಕೆ ಸಾಧ್ಯ? ನನ್ನನ್ನು ಕೊಲ್ಲೋ ಅಂತ ತಪ್ಪು ನಾನೇನೋ ಮಾಡಿದ್ದೀನಿ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಬ್ರೋ. ಅವತ್ತು ನಿನ್ನ ಕೊಲ್ಲೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟವನೇ ಆ ಕಿಲ್ಲರ್ ಮೊಬೈಲ್ಗೆ ಫೋನ್ ಮಾಡಿದ್ದ. ನಾನು ಫೋನ್ ತಗೊಂಡು ಇನ್ನೊಂದ್ಸಲ ಏನಾದರೂ ಫೋನ್ ಮಾಡಿದ್ರೆ ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತ ಫುಲ್ ಅವಾಜ್ ಆಗ್ತೆ. ಒಂದ್ಸಲ ನನ್ನ ಫಾಲೋ ಮಾಡ್ಕೊಬಂದು ನನಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡ್ದ. ನಾನು ಹೆಂಗೋ ಬಚಾವಾದ್ನಪ್ಪ. ಬ್ರೋ, ನಿನ್ನ ಕೊಲ್ಲೋದಕ್ಕೆ ಯಾರೋ ಸಂಚು ಮಾಡ್ತಾ ಇರೋದಂತೂ ಸತ್ಯ. ದಯವಿಟ್ಟು ಈ ವಿಷಯನ ನೆಗ್ಲೆಕ್ಟ್ ಮಾಡಬೇಡ ಕಣೋ. ಅಣ್ಣ ಇದೇಳು. ಅಣ್ಣ ಏನಾಯ್ತು? ನಾಗಗಳು ಯಾರನ್ನ ಏನ್ ಮಾಡಿದ್ವು ಹೇಳಣ್ಣ. ಅಣ್ಣ, ನಾಗಗಳು ಯಾರನ್ನ ಏನ್ ಮಾಡ್ದು? ಹೆದರ್ಕೋಬೇಡ. ನೋಡಿಲಿ
ನಾನು ನಿನ್ನ ಜೊತೆನೇ ಇದ್ದೀನಿ, ಹೆದರ್ಕೋಬೇಡ. ಏನಾಯ್ತು ಕರೆಕ್ಟಾಗಿ ಹೇಳ. ನಾಗಮಣಿ 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 ಎಲ್ಲಿದೆ? ಯಾರ ಹತ್ರ ಇದೆ? ನಾಗಮಣಿ 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 ಈ ಕಾಡಲ್ಲ, ಇಷ್ಟು ದಟ್ಟವಾಗಿರೋ ಕಾಡಲ್ಲಿ ನಾಗಮಣಿನ ಎಲ್ಲಿ ಅಂತ ಹುಡುಕ್ಲಿ? ಸರಿಯಾಗಿ ಹೇಳೋಣ. ಇಲ್ಲಿರೋ ನಾಗಗಳೆಲ್ಲ ಬಂದರೂ ಸಹ ಅವುಗಳನ್ನ ಮುಗಿಸಿ ನಾಗಮಣಿನ ತರ್ತೀನಿ. ನಾಗಮಣಿ ಇಲ್ಲೆಲ್ಲ ಇಲ್ಲ. ಅದು ನಾಗಮಣಿ ನಮ್ಮ 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 ಏನ್ ನಮ್ಮ ಅಣ್ಣ? ನಮ್ಮ ಮನೆಯಲ್ಲಿದೆ. ಏನು? ನಾಗಮಣಿ ನಮ್ಮನೇಲಿದ್ಯಾ? ನೀನು ಮಾತಾಡ್ತಾ ಇರೋದು ನಂಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಬಿಡಿಸಿ ಹೇಳೋಣ. ನಾಗಮಣಿ ನಾಗನ ಹೆಡೆ ಮೇಲೆ ಇರೋದನ್ನ ನಾನು ನೋಡಿದ್ದೀನಿ. ಅದು ಆ ನಾಗನ ಹೆಡೆ ಮೇಲಿದೆ. ನಾನೇ ಖುದ್ದು ನೋಡಿದ್ದೀನಿ. ಎಲ್ಲಿ? ಯಾವ ನಾಗ? ಸರಿಯಾಗಿ ಬಿಡಿಸಿ ಹೇಳೋಣ. ಅಣ್ಣ ಅಣ್ಣ, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಜೊತೆಲೇ ಇದ್ದೀನಿ. ಅಣ್ಣ ಅಣ್ಣ ಅಣ್ಣ, ನಡಿ ಮನೆಗೆ ಹೋಗೋಣ ಬಾ. ಅರ್ಜುನ್, ನಾನು ಇಷ್ಟೊಂದು ಸೀರಿಯಸ್ ಆಗಿರೋ ವಿಷಯ ಹೇಳ್ತಿದ್ದೀನಿ, ನೀನ್ ನಗ್ತಿದ್ಯಲ್ಲ? ಏಯ್, ನೀನು ಹೇಳಿದ ನಾನು ನಂಬೇಕಾ? ನಡಿಯೋ. ಅರ್ಜುನ್, ನಾನು ಹೇಳ್ತಾ ಇರೋದು ಸತ್ಯ ಕಣೋ. ನೋಡೋಣಂದ, ನೀನು ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಂಬಕ್ಕಾಗ್ತಾ ಇಲ್ಲ ಅಷ್ಟೇ. ಅರ್ಜುನ್, ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಅಲ್ವ ನಂದ, ಈ ಪ್ರಪಂಚದಲ್ಲಿ ನನಗೆ ಯಾರೂ ವೈರಿಗಳೇ ಇಲ್ಲ. ಅಂಥದ್ರಲ್ಲಿ ನನ್ನ ಯಾರೋ ಕೊಲ್ಲೋದಕ್ಕೆ ಸಂಚು ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಅವ್ರಿಗೆ ಸಿಗೋ ಲಾಭ ಆದ್ರೂ ಏನೋ. ನಿನ್ನ ಹೇಗೆ ನಂಬಿಸ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಕಣೋ. ನೋಡು, ಇದು ಆ ಕಾಂಟ್ರಾಕ್ಟ್ ಕಿಲ್ಲರ್ ಕೊಟ್ಟಿದ್ದ ಫೋನು. ಇದರಲ್ಲಿ ಆ ಕಿಲ್ಲರ್ ನಂಬರ್ V ಅಂತ ಸೇವ್ ಆಗಿದೆ. ಬೇಕಾದ್ರೆ ನೀನೇ ನೋಡು. ಇದೊಂದೇ ನನ್ನ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಇರೋದು. ಆಶ್ಲೇಷ ಕೃಷ್ಣಾಷ್ಟಮಿ. ಆಶ್ಲೇಷ ಕೃಷ್ಣಾಷ್ಟಮಿ ಅನ್ನುವಂಥದ್ದು 60 ವರ್ಷಗಳಿಗೆ ಒಂದು ಸಾರಿ ಬರುವಂಥದ್ದು.
ಇದು ಬಂದಾಗ ಈ ಇಚ್ಛಾ ನಾಗಗಳ ಶಕ್ತಿ ಇದ್ದಕ್ಕಿದ್ದ ಹಾಗೆ 100 ಪಟ್ಟು ಜಾಸ್ತಿ ಆಗತ್ತೆ. ಆಗ ಅವು ತಮ್ಮ ಮೂಲ ಗುಣಕ್ಕೊಳಗಾಗಿ ತಮ್ಮ ಶತ್ರುಗಳ ಮೇಲೆ, ಆ ಶತ್ರುಗಳಿಗೆ ಸಂಬಂಧಪಟ್ಟವರ ಮೇಲೆ ಪ್ರಹಾರ ಮಾಡೋದಕ್ಕೆ ಶುರು ಮಾಡ್ತವೆ. ಅಂದ್ರೆ ಅಮೃತ ನಾಳೆ ತನ್ನ ಮನೆಯವರ ಮೇಲೆ ಪ್ರಹಾರ ಮಾಡ್ತಾಳೆ. ಅವಳು ಹಾಗೆ ಮಾಡಬಾರ್ದು. ಈ ಆಶ್ಲೇಷ ಕೃಷ್ಣಾಷ್ಟಮಿ ಪ್ರಭಾವಕ್ಕೆ ಅವಳು ಒಳಗಾಗಬಾರ್ದು ಅಂದರೆ ನಾನು ನಾಗಕ್ಷೀಣ ಮಂತ್ರ ಪ್ರಯೋಗದ ಜೊತೆಗೆ ನಾಗಮರ್ದನ ಮಂಡಲದ ಪೂಜೆಯನ್ನು ಮಾಡಲೇಬೇಕು. ಹೌದು, ಪ್ರಕೃತಿಯಲ್ಲಿ ವ್ಯತ್ಯಾಸ ಕಾಣಿಸ್ತಿದ್ದಿಲ್ಲ. ಜೈ ಮಹಾಕಾಲ. ಜೈ ಮಹಾಕಾಲ. ಇವತ್ತು ಆಶ್ಲೇಷ ಕೃಷ್ಣಾಷ್ಟಮಿ. ಅದಕ್ಕೆ ಪ್ರಕೃತಿಯಲ್ಲಿ ವ್ಯತ್ಯಾಸ ಕಾಣುತ್ತೆ. ಈ ಅಷ್ಟಮಿಯಲ್ಲಿ ನಾಗಿಣಿಯ ಮನಸ್ಸು ಅವಳ ಹಿಡಿತದಲ್ಲಿ ಇರೋದಿಲ್ಲ, ವ್ಯಾಘ್ರವಾಗಿರುತ್ತೆ. ಈ ಸಮಯದಲ್ಲಿ ಅವಳು ವಿಷ್ಣುವಿನ ಮನೆಯವರ ಮೇಲೆ ಪ್ರಹಾರ ಮಾಡಿದ್ರೂ ಮಾಡಬಹುದು. ನಾಗಿಣಿಯ ಚಲನವನ್ನ ತಿಳಿಬೇಕಲ್ಲ. ಅದಕ್ಕಿರುವುದು ಒಂದೇ ಒಂದು ದಾರಿ, ಜೈ ಮಹಾಕಾಲ. ಅಪ್ಪ ಅಮ್ಮ, ನಿಮ್ಮನ್ನ ಯಾರ ಆಹುತಿ ತಗೊಂಡ್ರೋ ಅವರ ಇಡೀ ಕುಟುಂಬನ ಇವತ್ತು ನಾನು ಆಹುತಿ ತಗೋತೀನಿ. ಆವಾಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು.